ಆಂಟಿ ಇಲ್ಲೆಲ್ಲ ನೋಡಿ, ಇಲ್ಲಿ ಎಷ್ಟು ಸೆಲ್ಬೆ ಕಟ್ಟಿದೆ. ಈ ಕಡೆ ರೂಮಲ್ಲಿ ಈ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಆಂಟಿ. ಎಷ್ಟು ಧೂಳು ಕೂತಿದೆ ನೋಡಿ. ಟೇಬಲ್ಲು, ಆ ಡೈನಿಂಗ್ ಟೇಬಲ್ಲು ಎಲ್ಲ ಯಾವಾಗ ಮಾಡ್ತೀರಾ ನೀವು ಕ್ಲೀನು? ಅಯ್ಯೋ, ನಿಮ್ಮನೆ ಪೂಜೆ ಇದೆ ಅಂತ ಅಂದ್ರಲ್ಲ, ನಾನು ಎಲ್ಲ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸುಮ್ನೆ ಅದೇ. ದಿನ ಒಂದೊಂದು ಮಾಡ್ಕೊಳ್ಳಿ ಆಂಟಿ. ಒಂದೇ ದಿನ ಎಲ್ ಮಾಡಕ್ಕಾಗುತ್ತೆ? ನೀವು ಬೇರೆಯವ್ರ ಮನೆಗೂ ಕೆಲ್ಸಕ್ಕೆ ಹೋಗಲ್ವಾ? ಇನ್ನೊಂದ್ 2 ದಿನ ಬಿಟ್ಟು ಎಲ್ಲ ಹೊಟ್ಟೆ ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ. ನನ್ ನಂಬಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ. ಆಯ್ತು, ಆಮೇಲೆ ಇವಾಗ್ಲೇ ಕ್ಲೀನ್ ಮಾಡಿದ್ರೆ ಮತ್ತೆ ಧೂಳ್ ತುಂಬುತ್ತೆ. ಎಷ್ಟ್ ಕೆಲಸ ನಡೀತಾ ಇದೆ ಅಕ್ಕಪಕ್ಕ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಬಂದವರೆಲ್ಲ ಅನ್ಕೋತಾರೆ ಇವ್ರ ಮನೆ ಏನ್ ಕ್ಲೀನ್ ಮಾಡಿದಾರಾ ಇಲ್ವಾ, ಹಂಗೆ ಪೂಜೆ ಮಾಡ್ತಾ ಇದಾರಾ ಅಂತ. ಸರಿ, ನನಗೆ ಹೋಟೆಲ್ ಮಾಡ್ಕೊಡಿ ಅಷ್ಟೇ. 3 days later. ಆಂಟಿ, ಇನ್ನ 5-6 ದಿನ ಇದೆ ಅಷ್ಟೇ ಪೂಜೆಗೆ. ಇನ್ನ ಯಾವಾಗ ಕ್ಲೀನ್ ಮಾಡ್ಕೊಡ್ತೀರಾ ಆಂಟಿ? ನೋಡಿ ಎಷ್ಟು ಧೂಳಿದೆ. ಅಯ್ಯೋ, ನಾಳೆ ರಜಾ ಹಾಕೊಂಡಿದ್ದೀನಮ್ಮ ಎಲ್ಲರ ಮನೆಗೂ. ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಡ್ತೀನಿ. ನಿಮ್ಮನೆ ಕೆಲಸ ಫುಲ್ ಮುಗಿಸ್ಬಿಟ್ಟೆ ಹೋಗ್ತೀನಿ, ಆಯ್ತಾ? ತಲೆನೇ ಕೆಡಿಸ್ಕೊಬೇಡ, ನನ್ ಮೇಲೆ ನಂಬಿಕೆ ಇಡು ನೀನು. A few moments later. ಅಯ್ಯೋ, ಯಾವಳು ಮಾಡ್ತಾಳೆ ಇಷ್ಟೊಂದು ಕೆಲಸನ? ಅಮ್ಮ, ಏನಾಯ್ತು ಆಂಟಿ? ಅಮ್ಮ, ಕಾಲು ಉಳುಕ್ಬಿಡ್ತು ಅಂತ ಅನ್ಸುತ್ತಮ್ಮ. ನೋಡ್ಕೊಂಡಲ್ವಾ ಕೆಲಸ ಮಾಡೋದು? ನಡ್ರಿ ಹಾಸ್ಪಿಟಲ್ಗೆ ಹೋಗೋಣ ಫಸ್ಟ್. ಬೇಡಮ್ಮ, ನನ್ ಮಗಂಗ್ ಫೋನ್ ಮಾಡು, ಬಂದ್ ಕರ್ಕೊಂಡು ಹೋಗ್ತಾನೆ. ನಮ್ಮ ಮನೆ ಪಕ್ಕದಲ್ಲೇ ಉಳುಕ್ ತೆಗಿತಾರೆ, ಅವ್ರ ಹತ್ರ ತೆಗಿಸ್ಕೊಂಡ್ರೆ ಸರಿ ಹೋಗುತ್ತೆ ಎಲ್ಲ. ಸರಿ ಆಂಟಿ, ಮಾಡ್ಕೊಡ್ತೀನಿ, ಹುಷಾರು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಅಯ್ಯಯ್ಯೋ, ಎಲ್ಲ ನಾನೇ ಕ್ಲೀನ್ ಮಾಡ್ಬೇಕಲ್ಲಪ್ಪ ಇವಾಗ. ಎಲ್ಲೆಲ್ಲಿ ಅಂತ ಕ್ಲೀನ್ ಮಾಡ್ಲಿ, ಯಾವ ಕಡೆಯಿಂದ ಕ್ಲೀನ್ ಮಾಡ್ಲಿ ಯಪ್ಪ. ಅಯ್ಯೋ, ಇನ್ನು ಕಾರಿಡಾರು, ಬಾಲ್ಕನಿ ಎಲ್ಲ ಪೆಂಡಿಂಗ್ ಇದೆ. ಯಾವಾಗ್ಲೂ ಮುಗಿಸ್ತೀನಿ ನಾನು. 3 days later. ಹಲೋ, ಹಾ ಹೇಳಮ್ಮ. ನಾಳೆ ನಮ್ಮನೆ ಪೂಜೆಗೆ ಬಂದ್ಬಿಡಿ ಆಂಟಿ. ಸರಿ ಅಮ್ಮ, ಬರ್ತೀನಮ್ಮ. ನಂಗೆ ಆಗ್ತಾ ಇಲ್ಲಮ್ಮ, ಆದ್ರೂ ನಿಮ್ಮನೆ ಪೂಜೆ ಅಂದ್ಮೇಲೆ ಬಿಡಕ್ಕಾಗತ್ತಾ? ಬರ್ತೀನಮ್ಮ. ಬೇಗ ಬೇಗ ಮುಗಿಸೋ ಈ ರೀಲ್ನ. ನಾನು ನಾಳೆ ಪೂಜೆಗೆ ಸೀರೆ ಎತ್ತಿಟ್ಕೋಬೇಕು. ಆಮೇಲೆ ಈ ರೀಲ್ಸ್ನ 2 ದಿನ ಆದ್ಮೇಲೆ ಅಪ್ಲೋಡ್ ಮಾಡು, ಈಗಲೇ ಮಾಡ್ಬಿಡ್ಬೇಡ. ಮಾಡಿದ್ರೆ ಅಮ್ಮಂಗೆ ಗೊತ್ತಾದ್ರ ಮೇಲೆ ಅಷ್ಟೇ ಕತೆ, ಆಯ್ತಾ? ಹಾ.